ಸನ್ಮಾನ್ಯ ಅಧ್ಯಕ್ಷರೇ, ಈ ಟ್ಯಾಕ್ಸ್ ಟೆರರಿಸಂ ಹೇಗೆ ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸಾಂಪಲ್ ಕೊಡ್ತೀನಿ. ಈ HBR ಲೇಔಟ್ ಶಿವಕುಮಾರ್ ಅವರೇ, HBR ಲೇಔಟ್ BDA ಅವರು ಮಾಡಿರೋದು. BDA ಲೇಔಟ್, BDA ಅಪ್ರೂವ್ಡ್ ಲೇಔಟ್, BDA ಅವರೇ ಸೈಟು ಹರಾಜು ಹಾಕಿರೋದು, BDA ಅವರೇ ಅಲಾಟ್ ಮಾಡಿರೋದು. ಅಲ್ಲಿ ಒಬ್ರು ವಿದೇಶದಲ್ಲಿ ಇರ್ತಾರೆ, ಅವ್ರೊಂದು ಸೈಟ್ ಆಕ್ಷನ್ ಅಲ್ಲಿ ಕಾರ್ನರ್ ಸೈಟ್ ಆಕ್ಷನ್ ತಗೊಂತಾರೆ. ಕಾರ್ನರ್ ಸೈಟ್ ಆಕ್ಷನ್ ತಗೊಂಡ್ರೆ ಅದು ಜಾರ್ಜ್ ಅವರೇ, ಅದು BDAದೇನು ಎ ಖಾತಾ ಬರ್ತದ ಬಿ ಖಾತಾ ಬರ್ತದ? ಸರ್, ಗೌರ್ಮೆಂಟ್ ಸೈಟು ಯಾವ್ದು ಬರ್ತದೆ ಹೇಳಿ? BDAದಂದ್ಮೇಲೆ ಎ ಖಾತಾನೆ ಅಲ್ವಾ? ಎ ಖಾತಾನೆ. ಅವರ ಸುಮ್ಮನೆ ಆಗೋ ಬಿಡಿ. HR ನಿಮ್ಗೆ ಬರೋವಂಥದ್ದು ಮೂಲೆ ನಿವೇಶನ ಅವ್ರು ಖರೀದಿ ಮಾಡ್ತಾರೆ, ದುಡ್ಡು ನೋಂದಾವಣಿ ಮಾಡಿಸ್ತಾರೆ. ಖಾತಾ ಮಾಡಕ್ಕೆ 11/8/2025 ಅವ್ರು ಹೋಗ್ತಾರೆ ಖಾತಾ ಮಾಡ್ಸಕ್ಕೆ. ಅವರು ಆಕ್ಷನ್ ಅಲ್ಲಿ ತಗೊಂಡಿರ್ತಾರೆ. ಆಕ್ಷನ್ ತಗೊಂಡು ಅವ್ರ ಹೆಸರಿಗೆಲ್ಲ ಆಗಿದೆ, ಅದು ಪೂರ್ತಿ ರಿಜಿಸ್ಟ್ರೇಷನ್ BDA ಏನೇನಿದೆ ಎಲ್ಲ ದುಡ್ಡು, ಒಂದು ನಯಾ ಪೈಸಾ ಪೆಂಡಿಂಗ್ ಇಲ್ಲ, ಎವ್ರಿಥಿಂಗ್ ಖಾತಾ ಎವ್ರಿಥಿಂಗ್. ಈಗ ಎಲ್ಲ ಖಾತಾ ಆದ್ಮೇಲೆ ಈ ಖಾತಾಗ ಹೋಗ್ತಾರೆ ಅವರು 11ನೇ ತಾರೀಕು 25 ವರ್ಷದಲ್ಲಿ. ಅವರು ಹೇಳ್ತಾರೆ ಇದು ಖಾಲಿ ನಿವೇಶನ, ಅದಕ್ಕೆ ಬಿ ಖಾತಾ ಆಗಿದೆ ಅಂತ ಹೇಳ್ತಾರೆ. ಇದು ಖಾಲಿ ನಿವೇಶನ, ಇದು ಬಿ ಖಾತಾ, ನಾವು ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಅದು ಅಲ್ಲ, ಅಪ್ಲೈ ಮಾಡಿರೋದು ಕೊಡ್ತೀನಿ. ಅದು 11/8/2025 ಅಪ್ಲೈ ಮಾಡಿರೋದು, ತಗೊಂಡು 1 ವರ್ಷದ ಹಿಂದೆ ತಗೊಂಡಿರೋದು. ಇದು DK ಶಿವಕುಮಾರ್ ಅವ್ರಿಗೆ ಬಹಳ ರಿಲೇಟೆಡ್ ಇದು ವಿಚಾರ. ಆಮೇಲೆ ಜಾರ್ಜ್ ಅವರೇ ಅದನ್ನ ಖಾತಾ ಮಾಡ್ಸಕ್ಕೆ ಹೋಗ್ತಾರ ಅವ್ರು. ಮೊನ್ನೆ ನಮ್ಮ ಎಲ್ಲಪ್ಪದು ಮಾತಾಡು ನಾರಾಯಣ ಸ್ವಾಮಿ, ನಮ್ಮ DK ಶಿವಕುಮಾರ್ ಅವರು ಮೊನ್ನೆ ಸದನದಲ್ಲಿ ನನಗೆ ಓಪನ್ ಚಾಲೆಂಜ್ ಮಾಡಿದ್ರು. ಎಲ್ಲ ಯೂಟ್ಯೂಬ್ ಅಲ್ಲೆಲ್ಲ ಬಂದ್ಬಿಟ್ಟಿದೆ ಸವಾಲ್ ಅಂತ. ಯಾರ್ದೋ DK ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳ ಸವಾಲ್ ಅಂತ ಹೇಳಿ. ನನಗೆ ಸವಾಲ್ ಹಾಕೋದು ವೈರಲ್ ಔಟ್ ಇದೆ, ಫುಲ್ ಒಂದು 10-15 ಲಕ್ಷ ಹೋಗ್ತಿದೆ ವೈರಲ್ ಔಟ್ ಇದೆ. ಸವಾಲ್, ನಮ್ ಸರ್ಕಾರದಲ್ಲಿ ಯಾವನ ಲಂಚ ತಗೊಂಡಿರೋ ಒಬ್ಬನ್ ತೋರ್ಸ್ರಿ ರೀ. ಅವ್ರು ಹೇಳಿರೋದು, ನಂದಲ್ಲ, ಓದ್ತೀನಿ ಅದ್ರನ್ನೆಲ್ಲ. ಮೇಡಮ್ ಎಲ್ಲಪ್ಪ ಎಲ್ಲ ಸರಿ ಆಯ್ತು ಹೇಳಿದ್ದಾರೆ. ಸವಾಲು ಅಂದ್ರೆ ಒಬ್ಬನ್ ತೋರಿಸಿ ನನ್ನ ಸರ್ಕಾರದಲ್ಲಿ ಯಾವನ್ರಿ? ಸುಮ್ನೆ ಹೇಳ್ತೀರಾ ನೀವು, ವಿರೋಧ ಪಕ್ಷದವರು ಸುಮ್ನೆ ಹೇಳ್ತೀರಾ ನೀವು? ಲಂಚ ಅನ್ನೋದಿಲ್ಲ. ಯಾವನ ಹೇಳಿ ಅವನ DC ಯಾರೋ ಕಮಿಷನರ್ ಎಲ್ಲ ಒಂದ್ ಸ್ಪಾಟ್ ಅಲ್ಲಿ ಸಸ್ಪೆಂಡ್ ಅಂತ ಹೇಳಿದ್ರು. ನಾನು ಹೇಳಿದೆ, ನೀನ್ ಯಾವ ಊರ್ಗನ ಕರ್ಕೊಂಡೋಗಪ್ಪ, ತಿರ್ಕಂತರ ನಾನು ಬರ್ತೀನಿ, ನಾನು ತೋರಿಸ್ತೀನಿ, ಅಲ್ಲಿ ಪ್ರೂವ್ ಮಾಡ್ತೀನಿ ಅಂತಂದ್ರು. ತೋರ್ಸು ಅಂದ್ರು. ನಾನು ಹೋದ್ಮೇಲೆ ಈಗ ಇಟ್ಕೊಂಡ್ ಬಂದಿದ್ದೀನಿ ಅಧ್ಯಕ್ಷ, ಲಂಚ ಹೆಂಗೆ ಹೋಗುತ್ತೆ ಅಂತೇಳಿ. ಅದಕ್ಕೆ ಇದಕ್ಕೆ BDA ಸೈಟ್ಗೆ ಹೇಳ್ಬಿಡ್ತೀನಿ ನಾನು ಮಾತಾಡಿದ್ರು. ಯಾಕಂದ್ರೆ DK ಶಿವಕುಮಾರ್ ತಿರ್ಗಿ ಎಸ್ಕೇಪ್ ಆಗಬಾರದು. ಅವ್ರು ಏನ್ ಹೇಳಿದ್ದಾರೆ ಅಂತ. ಶಿವಕುಮಾರ್ ಅವರು ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತ ಅವ್ರು ಹೇಳಿರೋದು. ನಾನು ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಷ್ಟೇ. ಈ ಖಾತಾ ಸಿಸ್ಟಮ್ ಬಗ್ಗೆ ನನ್ನ ದೇಶನೇ ಕೊಂಡಾಡಿದೆ. ಅವ್ರು ಹೇಳಿರೋದು. ಕೃಷ್ಣ ಬೈರೇಗೌಡರು ಇಲ್ಲೇ ಇದ್ದಾರೆ. ಆಮೇಲೆ ಖಾತಾ ಸಿಸ್ಟಮ್ ಬೇಕಾದ್ರೆ ಡಾಕ್ಟರ್ CS ಅಶ್ವಥ್ ನಾರಾಯಣರವರು ಪಕ್ಕದಲ್ಲೇ ಕುಳಿತಿದ್ದಾರೆ. ನಿಮ್ಮನ್ನು ಕೇಳಿ ಲಂಚ ತಗೊಳೋದಕ್ಕೆ ನಿಮ್ಮನ್ನು ಕೇಳ್ಬೇಕು ನಾನು, ಲಂಚ ತಗೊಳೋದು. ಅವ್ರು ಹೇಳಿರೋದು ಬೆಂಗಳೂರಿನ ಸಿಟಿ ಶಾಸಕರು ಸಹ ಆಗಿದ್ದಾರೆ. ಅದು ಯಾರಪ್ಪ ಅವನು ಅಧಿಕಾರಿ ಈ ಖಾತಾ ಮಾಡುವುದಕ್ಕೆ 10,000 ಕೇಳಿದ್ದಾರೆ. ನನಗೆ ಅದ್ರ ಬಗ್ಗೆ ಪಟ್ಟಿ ಕೊಡಿ, ಐ ವಿಲ್ ಸಿ. ಅವರ ಡೈಲಾಗ್ ಇದು. ಸಂಜೆ ಒಳಗಡೆ ಆ ಕಮಿಷನರ್ ಇರಲ್ಲ,
ಅವ್ರು ಡೈಲಾಗ್ ಕೊಡ್ತಿದ್ದಾರೆ ಅಧ್ಯಕ್ಷರೇ. ಇದು ನೀವು ನಿಮ್ಮ ದಾಖಲೆಗಳನ್ನ ನಾನು ತಗೊಂಡಿದ್ದೀನಿ, ನಿಮ್ ದಾಖಲೆ ಇದು ಇಟ್ಟಿರ್ತೀನಿ ಪಕ್ಕಕ್ಕಿದು. ಈಗ ಅವ್ರು ಅಪ್ಲೈ ಮಾಡ್ತಾರೆ, ಅಪ್ಲಿಕೇಶನ್ ಇಲ್ಲ ಇದೆ, ಈ ಖಾತಾಗ ಅಪ್ಲೈ ಮಾಡೋ ಅಪ್ಲಿಕೇಶನ್, ಅದು ಅಪ್ಲಿಕೇಶನ್ ಮಾಡಿದ್ದಾರೆ. ಅದಾದ್ಮೇಲೆ ಅವರು ರಮೇಶ್ ಅಂತ BBMP ಅಧಿಕಾರಿ ರಿಜೆಕ್ಟ್ ಆಗ್ತೈತೆ. ರಮೇಶ್ ಅವ್ರು ಹೇಳ್ತಾರೆ, ನೋಡಪ್ಪ ಇದು ಬಿ ಖಾತಾ, ಏನೋ ಯಾವ್ದ್ರದ್ದು BDA ಸೈಟು ಬಿ ಖಾತಾ, ರೆವಿನ್ಯೂ ಸೈಟ್ ಎ ಖಾತಾ, ಇವನ್ ಲೆಕ್ಕದಲ್ಲಿ ಇವ್ರದೆಲ್ಲ ಒಂದು ಗ್ಯಾಂಗ್ ಇದೆ, ಕಾರ್ಪೊರೇಷನ್ ಅಲ್ಲಿ ಒಂದು ಗ್ಯಾಂಗ್ ಇದೆ, ರೌಂಡ್ ಅಪ್ ಮಾಡಿಬಿಟ್ಟು ಎಲ್ಲ ವಸೂಲಿ ಮಾಡ. ಅಧ್ಯಕ್ಷರೇ, ಇಲ್ಲಿ ಅವನು ಬೇಡಿಕೆ ಇಡ್ತಾನೆ, 30,000ಕ್ಕೆ ಬೇಡಿಕೆ ಇಡ್ತಾನೆ. 30,000 ನಿಮ್ಮ ಏರಿಯಾ ಅಲ್ಲ ಇದು? ಏನಾನ ಇರ್ಲಿ, ನೀವು ತಗೊಬೇಕಲ್ಲ ಮೇಲೆ. ಯಾರೋ ಕಾಕಾ ಪುಡಿಯವ್ರನ್ನ ಆದ್ರೆ ಆಗಲ್ಲ, ನಾನು ಅದಕ್ಕೆಲ್ಲ ಒಪ್ಪಲ್ಲ. ಯಾರೋ ನೀರ್ ಗಂಟಿನ ಅಲ್ಲಿ ಯಾವ್ದೋ ಹೋಗಿ ನಾನು ಆರೋಗ್ಯ ಇಲಾಖೆ ಹಿಡ್ದಾಕಿದ್ಕ ನಾನು ಬಂದು ಅವ್ರು ಹೇಳ್ದ DC ಮಾಡ್ಬಿಡ್ತೀನಿ ಸಸ್ಪೆಂಡ್ ಅಂತ. ನಾನು ಮನೆಗೆ ಬಂದು ನೋಡ್ತೀನಿ, ಆ ನೀರ್ ಗಂಟಿನ ಸಸ್ಪೆಂಡ್ ಮಾಡವ್ರೆ. ಅವ್ನು ಕ್ಯಾಶಿಯರ್ ಲೇಬರು, 5,000 ಸಂಬಳ ಕೆಲಸ ಮಾಡೋದು ಆಯ್ತಾನೆ. ಅಧಿಕಾರಿ ನೀವು ಸವಾಲ್ ಹಾಕಿದ್ರಲ್ಲ, ಯಾರು ಲಂಚ ಕೊಡೋನ್ ಯಾವನಿದಾನೆ, ನೀವು ಸುಳ್ಳು ಹೇಳ್ತಾ ಇದ್ದೀರಾ ಅಂತ ಹೇಳಿದ್ರು ನನ್ಗೆ. ನೋಡಿ, ರಮೇಶ್ ಬಾಬು, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಹೆಂಗ್ ಮಾಡಿದ್ದಾರೆ? ಫೋನ್ ಪೇ. ಒಂದು ಕಾಪಿ ಕೊಡಪ್ಪ ಸ್ಪೀಕರ್ ಅವರು, ನಮ್ಮ ಅವ್ರು ಕೊಟ್ಟು. ಫೋನ್ ಪೇ 15,000, ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್. ಟ್ರಾನ್ಸ್ಫರ್ ಡೀಟೇಲ್, ಫೋನ್ ನಂಬರ್, ಇದು ಬ್ಯಾಂಕ್ ನಂಬರ್ ಎಲ್ಲ ಇದೆ ನೋಡಿ. ನೀವು ರಾಯರೆಡ್ಡಿ, ನೀವು ಒಬ್ಬರೇ ನನ್ನ ಪರವಾಗಿ ನಿಂತ್ಕೊಳ್ಳೋದು ನೋಡಿ, ಅಷ್ಟು ಜನದ ಮಧ್ಯೆ. ಥ್ಯಾಂಕ್ ಯು. ನೀವು ಸವಾಲ್ ಹಾಕಿದ್ರಲ್ಲ ನನಗೆ, ಯಾವನ್ 10,000, ಇದು 15,000. 10ಕ್ಕೆ ಈಗೇನ್ ಹೇಳ್ತೀರಾ ನೀವು? ಇಲ್ಲಿ ಕೊಟ್ಟಿದ್ದೀನಿ. ಅವನ್ ಕೇಳ್ಬೋದು DK ಶಿವಕುಮಾರ್ ಅವರು. ಅವ್ನು 30,000 ಕೇಳಿದ್ನಲ್ಲ, ನೀನ್ 15,000 ಕೊಡ್ತೀಯ ಅಂತ ಹೇಳಿ ಅವ್ನು ಮಾಡ್ತೀನಿ ಅಂತ ಹೇಳ್ದ. ಆಮೇಲೆ ಅವನು ಅಪ್ಲೈ ಮಾಡಿದ್ಮೇಲೆ ಇವನು ಅಪ್ರೂವ್ ಮಾಡ್ಬಿಟ್ಟ. ಯಾರು? RO ಅಪ್ರೂವ್ ಮಾಡ್ಬಿಟ್ಟ, ಅದನ್ನ ರೆವಿನ್ಯೂ ಅಧಿಕಾರಿ ಅಪ್ರೂವ್ ಮಾಡ್ಬಿಟ್ಟು ಮೇಲೆ ಕಳಿಸ್ಬಿಟ್ಟ. DC ರಿಜೆಕ್ಟ್ ಮಾಡ್ಬಿಟ್ಟ. ರೀಸನ್ ಫಾರ್ ರಿಜೆಕ್ಷನ್, ರೆಕಾರ್ಡ್ ವೆರಿಫೈಡ್, ಬಟ್ ಆಸ್ ಪರ್ ದ ಕೇಸ್ ವರ್ಕರ್ ರಿಪೋರ್ಟ್ ದ ಫೋಟೋ ದ ಪ್ರಾಪರ್ಟೀಸ್ ವೇಕೆಂಟ್ ಲ್ಯಾಂಡ್, ಅದಕ್ಕೋಸ್ಕರ ಇದನ್ನ ರಿಜೆಕ್ಟ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ಅವನು ರಿಜೆಕ್ಟ್ ಮಾಡ್ಬಿಟ್ಟ. ಫೋನ್ ಪೇ 15,000 ಆದ್ಮೇಲೆ ಇದು ರಿಜೆಕ್ಟ್. ತಿರ್ಗಿ ಅವನು ಫೋನ್ ಮಾಡ್ದ, ಅವನಿಗೆ ಫೋನ್ ದಾಖಲೆನೂ ಇದೆ ನನ್ನ ಹತ್ರ. ಇವನು ಅವನಿಗೇನ್ ಮಾಡಿದಾನೆ, ಅವನೇ ಸರಿ ಮಾಡಿದಾನೆ, ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಅದ ಆಯ್ತು, ರಿಜೆಕ್ಟ್. ಅವನ್ ತಿರ್ಗಿ ಕೇಳ್ದ, ಇಲ್ಲ ಸರ್ ಇನ್ನೊಂದ್ಸರಿ ಮಾಡಿ ಅಂದ. ಅವನ್ ಇನ್ನೊಂದ್ಸರಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ದ, ಅಪ್ರೂವ್ ಮಾಡಿ ಅಂತ. ಅದರಲ್ಲಿ ಡೇಟ್ ಹಾಕಿದ್ದಾರೆ, ಇದು DC ರಿಜೆಕ್ಟೆಡ್, ಎರಡನೇ ಇದನ್ನು ರಿಜೆಕ್ಟೆಡ್. ಇವನ್ ಯಾವಾಗ ದುಡ್ಡು ಕಾಟ ಕೊಡಕ್ ಶುರು ಮಾಡ್ದ, 3ನೇ ಸರಿ ಹಾಕಿ ಸರ್ ಅಂತ. ಅವನು 3ನೇ ಸರಿನೂ ಹೇಳ್ದ, ಇನ್ನೊಂದು ಹಾಕ್ದ. ಅವನು ಇನ್ನೊಂದ್ಸರಿ ಹಾಕ್ದ, ಪ್ರಮೀಳಾ ಶಶಿಕುಮಾರ್ ಅವ್ರದ್ದು, ಇಟ್ ಈಸ್ ಎ ರಿಜೆಕ್ಟೆಡ್. 3ನೇ ಸರಿನೂ ರಿಜೆಕ್ಟ್ ಆಯ್ತು. ರಿಜೆಕ್ಟ್, ಎಲ್ಲ ರಿಜೆಕ್ಟ್ ಆಯ್ತು. ಇನ್ನೊಂದು ಮಜಾ ನೋಡ್ಬೇಕು ನೀವು, ಟ್ರಾನ್ಸಾಕ್ಷನ್ ಎಷ್ಟು ನೀಟಾಗಿ ಆಗಿದೆ ಅಂತ. ಆಮೇಲೆ ಕೆಲಸ ಆಗಿಲ್ಲ, ಅವ್ನು ಕೊಟ್ಟಿಡ್ದ, ನನ್ ದುಡ್ಡು ವಾಪಸ್ ಕೊಡು ಅಂತ. ಇಷ್ಟೇ ಕೇಳಿದ್ರೆ ಏನೋ ಅಂತ ಹೇಳ್ಬೋದು. ಅವ್ನು ಕೊಟ್ಟಿಡ್ದಿದ್ಕೆ ಏನ್ ಮಾಡ್ದ, ಮಾತಾಡಿದ್ದು 30,000, ಫೋನ್ ಪೇ ಆಗಿದ್ದು 15,000. ಅವನೇನ್ ಮಾಡ್ದ, ತಿರ್ಗ ವಾಪಸ್ ಫೋನ್ ಪೇ ಮಾಡ್ದ 20,000ನ. ವಾಪಸ್ 20,000 ಲಂಚನ ವಾಪಸ್ ಫೋನ್ ಪೇ ಮಾಡ್ದ 20,000. ಇನ್ನೇನ್ ಬೇಕಬೇಕು? ಜಾಸ್ತಿ 5,000 ಅಲ್ಲ, ಲಂಚ ಇನ್ನ ಕೊಡ್ಬೇಕಲ್ಲ. ಅದಕ್ಕೆ ಹೇಳ್ದ ಅವನು, ಅಲ್ಲಿ ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ಲೋಯರ್ ಲೆವೆಲ್ ಅಧಿಕಾರಿಗಳಿಗೆಲ್ಲ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, 10,000 ನನ್ನ ಹತ್ರ ಇಲ್ಲ ಅಂತ ಹೇಳ್ದ.
ಈಗ ಸಾಕ್ಷಿ ಡಿ ಕೆ ಶಿವಕುಮಾರ್ ಅವರೇ, ಸಾಕ್ಷಿಯ ಗುಡ್ಡೆಗಳು ಯಾವ ನಿಮ್ಮ ಭಾಷಣದಲ್ಲಿ ಕೇಳ್ತಾನೆ ಇರ್ತೀನಿ. ಸಾಕ್ಷಿ ಗುಡ್ಡೆಗಳು, ಈ ಸರ್ಕಾರದ ಲಂಚದ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದೀನಲ್ಲ, ತಾವೇನ್ ಮಾಡ್ತೀರಾ? ಇದಾದ್ಮೇಲೆ ಚೆನ್ನಪ್ಪ ಅವ್ರು ಮಾತಾಡ್ಲಿ. ಇದಾದ್ಮೇಲೆ ಇನ್ನೂ ಇದೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನ ಅವನು. ಇಷ್ಟಕ್ಕೆ ಬಿಟ್ಟಿಲ್ಲ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ. ಅದು ನನ್ನ ಹತ್ರ ಹಿಂಗೆ ಲಂಚ ತಗೊಂಡು ಹಿಂಗೆ ಖಾತೆ ಮಾಡಲಿಲ್ಲ ಅಂತ, ಅಲ್ಲೂ ನ್ಯಾಯ ಸಿಕ್ಕಿಲ್ಲ ಅವನಿಗೆ. ನೀವು ಹೇಳ್ಬೋದು, ಉತ್ತರದಲ್ಲಿ ಹೇಳ್ತಾರೆ ರಾಯರೆಡ್ಡಿ ಅವರೇ, ಡಿ ಕೆ ಶಿವಕುಮಾರ್ ಉತ್ತರದಲ್ಲಿ ಹೇಳ್ತಾರೆ, ನಾವು ಒಂದು ಫೋನ್ ನಂಬರ್ ಕೊಟ್ಟಿದ್ದೀರಲ್ಲ, ಏತನ ಈ ತರ ಆದಾಗ ನಾನಿದ್ದೀನಿ, ಐ ಆಮ್ ವಿತ್ ಯು. You know that car. ಡೆಲ್ಲಿ ಐ ಆಮ್ ವಿತ್ ಯು. ಒಂದು ಹೆಲ್ಪ್ ಲೈನ್ ಐತೆ, ಐ ಆಮ್ ವಿತ್ ಯು ಹೆಲ್ಪ್ ಲೈನ್ಗೂ ಫೋನ್ ಹಾಕಿದ್ರೆ 4 ಸರಿ. ಯುವರ್ ಕಾಲ್ ಈಸ್ ಅಟೆಂಡೆಡ್, ಸೆಂಟ್ ಟು ಕನ್ಸರ್ನ್ ಆಫೀಸರ್, ಫಾರ್ವರ್ಡೆಡ್ ಯುವರ್ ಫೋನ್. ಐ ಆಮ್ ವಿತ್ ಯು, ನೋ ವರ್ಕಿಂಗ್. ಲಂಚದ ಸಾಕ್ಷಿಗಳು ನೀವು ಹೇಳಿ. ಇವಾಗ ಲಂಚ ಇಲ್ಲ, ಈ ಖಾತೆಯಲ್ಲಿ ಲಂಚ ಇಲ್ಲ ಅಂದ್ರೆ ದಾಖಲೆಗಳು ಕೊಟ್ಟಿದ್ದೀವಿ. ಇದನ್ನ ನಾವು ಇಡೀ ರಾಜ್ಯದಲ್ಲಿ ಕೊಡ್ತೀನಿ. ನಾನು ಇಡೀ ರಾಜ್ಯದಲ್ಲಿ, ನಿಮ್ ಕನಕಪುರದಲ್ಲೂ ಐತೆ. ಕನಕಪುರದಲ್ಲಿ ಒಬ್ಬರು DC ಕನ್ವರ್ಟ್ ಮಾಡ್ಬಿಟ್ಟು ಸೈಟ್ ಮಾಡ್ಬಿಟ್ಟವನೆ, ನಿಮ್ ಏರಿಯಾದಲ್ಲೇ ಸೈಟ್ ಮಾಡ್ಬಿಟ್ಟಿದ್ದಾನೆ. ಒಂದು 10 ಎಕರೆ ಸೈಟ್ ಮಾಡ್ಬಿಟ್ಟಿದ್ದಾನೆ, ಮಾರಾಟನೂ ಮಾಡ್ಬಿಟ್ಟಿದ್ದಾನೆ. ಅವಾಗ DC ಕನ್ವರ್ಟ್ ಆಗಿ ಕಲ್ಲುಗಳು ಹಾಕಿ ಲೇಔಟ್ ಮಾಡಿ ಮಾರ್ಬಿಟ್ಟಿದ್ದಾನೆ. ಈಗ ಅದಕ್ಕೆ 1 ಲಕ್ಷ ರೂಪಾಯಿ ಈ ಖಾತಾಗೆ, 1 ಲ್ಯಾಕ್ ರುಪೀಸ್. 1 ಲ್ಯಾಕ್ ರುಪೀಸ್. ನಾನು ದೇವನಹಳ್ಳಿ ಕಡೆ ಕೇಳಿದೆ, ಏರ್ಪೋರ್ಟ್ ರೋಡ್ 50,000 ರೂಪಾಯಿ ಈ ಖಾತಾಗೆ. ಇದಲ್ಲಪ್ಪ ಪೆನ್ ಡ್ರೈವ್. ಇದಾದ ಮೇಲೆ ಅಧ್ಯಕ್ಷರೇ, ಬಿರಿ ಇದನ್ನ ಏನ್ ಮಾಡ್ತೀರಾ ಅಂತ ನೀವು ಹೇಳಿ. ಆಮೇಲೆ ನೀವು ಸವಾಲ್ ಕೊಟ್ಟಿದ್ದೀರಾ, ಸವಾಲಿಗೆ ನಾನು ಜವಾಬ್ ಕೊಟ್ಟಿದ್ದೀನಿ. ಐ ಪ್ರೂವ್ಡ್ ಆಸ್ ಎ ಅಪೋಸಿಷನ್ ಲೀಡರ್, ನಾನು ಪ್ರೂವ್ ಮಾಡಿದ್ದೀನಿ. ಮಾತಾಡ್ತಿಲ್ಲ, ಆಮೇಲೆ ರಿಪ್ಲೈ ಮಾಡ್ತೀನಿ. ಕೂತ್ಕೊಂಡ್ಬಿಡ್ತೀನಿ ಸರ್. ನಾನು ಹೊಸದಾಗಿ ಹೇಳ್ತಾ ಇಲ್ಲ, ಅವರು ಎಲ್ಲ ಹಳೆ ಕತೆ ಇವ್ರದು ಅಂತಾರೆ. ಕಾಂಗ್ರೆಸ್ ಏನ್ ಸರ್ ಇದು? ರೆಡ್ಡಿ ಅವ್ರದ್ದು ನಿಮ್ಮ ಅಧಿಕಾರ ಬಜೆಟ್ ಮಾತಾಡೋದಿಲ್ಲ. ಇಲ್ಲ, ನಾನು ಮಾತಾಡಿಲ್ಲ. ಬಜೆಟ್ ಅಲ್ಲಿ ಮಾತಾಡ್ತಿರಿಲ್ವಾ? ಅವರ ಅಧಿಕಾರ ಬಜೆಟ್ ಅಲ್ಲಿ ಮಾತಾಡ್ತಿರಿಲ್ವಾ? ಹೊಸಲ್ಲ ಈ ಖಾತೆ ಮಾಡೋದ್ರಲ್ಲಿ ಲಂಚ ನೀವು ಬಜೆಟ್ ಅಲ್ಲಿ ಮಾತಾಡ್ತಿರಲ್ಲ, ಇಲ್ಲಿ ಮುಗಿಬೇಕಲ್ಲ. ಹೊಸ್ತೇನಿಲ್ಲ. ಆಯ್ತು, ರಾಯರೆಡ್ಡಿ ಬೇಗ ಮುಗಿದ್ರೆ ಮಾತ್ರ ಚಾನ್ಸ್ ಸಿಗ್ತದೆ. ಇಲ್ಲಿ ಟೈಮ್ ಎಲ್ಲಿದೆ? ಪ್ರಕರಣ 2 ಇದ್ರ ಬಗ್ಗೆ ಶ್ರೀನಿವಾಸ್ ಏನಾಗಿದೆ ನಿಮ್ಗೆಲ್ಲ ಅಲ್ಲಿ? ಇವರೇ ಫೋನ್ ಪೇ ಬಗ್ಗೆ ಪವಗಡ್ ಲಂಚದ ಕರ್ಮಕಾಂಡವನ್ನ ನಾನು ಹೇಳಿದ್ದೀನಿ. ಫೋನ್ ಪೇನಲ್ಲಿ ಇದು ನನ್ನ ಹತ್ರ ಇನ್ನೂ ಇದೆ ದಾಖಲೆಗಳು, ನಾನು ಕೊಡ್ತೀನಿ. ಎಲ್ಲೆಲ್ಲಿ ಫೋನ್ ಪೇಗಳು ಎಷ್ಟೆಷ್ಟು ದುಡ್ಡು ಆಗಿದೆ ಬೇರೆ ಬೇರೆ ಜಿಲ್ಲೆಗಳದ್ದು ಅಂತ ಇದೆ. ಇನ್ನೊಂದು ಪ್ರಕರಣ ನಾನು ಕೊಡ್ತೀನಿ ನಿಮ್ಗೆ. ಇವರು ಅರಳ್ಳಿ ಹತ್ರ ಅಲ್ಲಿ ಯಾರು ಒಬ್ಬ ನಂಜುಂಡಪ್ಪ ಅಂತ ರಿಟೈರ್ಡ್ ಆಗಿದ್ದಾರೆ, ನಿವೃತ್ತ. ಅವರು ಅಲ್ಲಿರುವಂತ ಲೇಔಟ್ಗಳು ಮಾಡೋ ಅಂತವ್ರಿಗೆ, ಅವನು ಅಲ್ಲಿದ್ದ ಮೊದಲು ಕಾರ್ಪೊರೇಷನ್, ಈಗ ರಿಟೈರ್ಡ್ ಆಗಿದೆ. ಅವನು ಒಂದು ಆಫೀಸ್ ಮಾಡ್ಕೊಂಡವನೀಗ. ಎಲ್ಲ ಒಂದೊಂದು ಸೈಟ್ಗೆ ಸುಮಾರು 30,000 ರಿಂದ 40,000 ರೂಪಾಯಿ ಉಸೂಲಿ. ಆ ಉಸೂಲಿ ಮಾಡಿರೋ ರೆಕಾರ್ಡನ್ನು ಮಾಡಿದ್ದೀನಿ, ಎಷ್ಟೆಷ್ಟು ಕೇಳಿದಾನೆ, ಯಾರ್ಯಾರು ಕೊಡಬೇಕು ಅಂತ ಪೆನ್ ಡ್ರೈವ್ ಅಲ್ಲಿ ಇದೆ. ಅದನ್ನು ಕೊಡ್ತೀನಿ ನಿಮ್ಗೆ. ನಾನು ಸುಮ್ಮನೆ ಹಿಂಗ ತೋರಿಸ್ಬಿಟ್ಟು ಜಾಬಲ್ಲಿ ಐತೆ ಅಂತ ಹೇಳಲ್ಲ ನಾನು. ಇಲ್ಲಿಟ್ಟಿದ್ದೀನಿ ನಾನು. ಐತೆ, ನಾನು ಹೇಳಿದ್ದೀನಿ, ಇಲ್ಲೇ ಐತೆ. ನಿಮ್ಗೆ ಹೇಳಿದ್ದು, ನೀವ್ ಯಾವಾಗ ತೋರಿಸ್ತಾ ಇರ್ತೀರ ಅದಕ್ಕೆ ಹೇಳಿದ್ ನಾನು. ನೀವೇ ತೋರಿಸಿರೋದು, ಅದಕ್ಕೆ ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು. ಅವ್ರು ಯಾರಿಗೋ ತೋರ್ಸಕ್ ಹೋಗ್ತಾವ್ರೆ ಅದು. ಇಲ್ಲ ಅಧ್ಯಕ್ಷರೇ, ಇದು ಅಂದ್ರೆ ಆದಿ ಬೀದಿಗಳಲ್ಲೂ ಇವತ್ತು ಒಂದೊಂದು ವಾರ್ಡ್ ಅಲ್ಲೂ ಕೂಡ 10 ರಿಂದ 15 ಜನ ಒಂದು ದಂಧೆ ಮಾಡ್ಕೊಂಡು ವಸೂಲಿಗಿಳಿದಿರುವಂತ ದಾಖಲೆಗಳಿದೆ. ಇದರಲ್ಲೂ ಅವನು 50,000 ಕೇಳಿದ. 50,000 ಈ ದಾಖಲೆಯಲ್ಲಿ 50,000 ಇದ್ದಾನೆ. ಅದ್ರ ರೆಕಾರ್ಡನ್ನು ನನ್ನ ಹತ್ರ ಇದೆ. ಅವನು ಕೂಡ ಫೋನ್ ಪೇ ಮಾಡ್ಕೊಂಡಿದ್ದ. ಇದರಲ್ಲಿ ಇದೆ, ಅವನು ಫೋನ್ ಪೇ ಮಾಡ್ಕೊಂಡಿರೋದು ಇದೆ ಅವನು. ಅದು ಕೊಡ್ತೀನಿ. ಆಮೇಲೆ ಇನ್ನ ಹೇಗೆ ನಿಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ದಂಧೆ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಇನ್ನೊಂದು ಕೊಡ್ತೀನಿ ನಾನು. ಈ ಖಾತಾ ಇದು ಆಗಿರುವಂತದ್ದು, ಇದೆಲ್ಲ ಸರ್ಟಿಫಿಕೇಟ್ ಕೊಡ್ತೀನಿ. ಅದು ಒಟ್ಟು 40,000 ರೂಪಾಯಿಗೆ ಮಾತಾಡಿರೋದು. ಅದು ಏನಪ್ಪ ಯಾರ್ದು?
ಅವ್ರು ಕೊಡು ನೋಡಿ ಇಲ್ಲಿ $40,000ಕ್ಕೆ ತಗೊಂಡಿರೋದು ಇದು ಫೋನ್ ಪೇನೆ. 20,000 ಒಂದ್ಸರಿ, 40,000 ಒಂದ್ಸರಿ, ಎಲ್ಲ ಫೋನ್ ಎಲ್ಲ ರೈಟ್ ಮಾರ್ಕ್ ಬಂದವೆ ನೋಡಿ, ಎಲ್ಲ ರೈಟ್ ಬ್ಯಾಂಕ್ ನಂಬರು ಎಲ್ಲ ಐತೆ ಇದ್ರಲ್ಲಿ. ನಾನೇನೋ ಇದ್ರಲ್ಲಿ ಮುಚ್ಚಿಡೋ ಪ್ರಶ್ನೆನೂ ಅಲ್ಲ ಇದು, ಈಗಾಗಲೇ ನಾನು ಹೇಳಿದ್ದೀನಿ. ಇದು ಇಷ್ಟು ಹೇಳಿದ್ದೀನಿ. ಇನ್ನು ಮನೆ ಹರಾಜು ಇವಾಗ ಇಲ್ಲ, ಇನ್ನೂ ಇದೆ, ನಾಡ್ದವರೆಗೂ ಇದೆಯಲ್ಲ, ರದ್ದು ಮಾಡಿಸಿದಿರಲ್ಲ ನಾವು, ನಡಿಬೇಕು ಅಂತೇಳಿ. ಅಧ್ಯಕ್ಷರೇ, ಇನ್ನೇನೇನೋ ಮೋಸ ಮಾಡ್ತಾರೆ ಈ ಕಾರ್ಪೊರೇಷನ್ ಅಲ್ಲಿ ಅಂತಂದ. ಈಗ ಯಾರ ಮೇಲೆ ಇವ್ರು ಅಟ್ಯಾಕ್ ಮಾಡಬೇಕು? DK ಶಿವಕುಮಾರ್ ಅವರು ಯಾರ್ಯಾರೋ ದೊಡ್ಡ ದೊಡ್ಡ ಡೆವಲಪರ್ಸ್ ಇದ್ದಾರೆ, ಈಗ ಮಂತ್ರಿ ಇದ್ದಾನೆ, ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಬೇಕು ಅವನು, ಕೋಟ್ಯಾಂತರ ರೂಪಾಯಿ. HMT ಫ್ಯಾಕ್ಟರಿ ಅವರು ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ಟಬೇಕು, ಟ್ಯಾಕ್ಸ್ ಕಟ್ಟೇ ಇಲ್ಲ 12 ವರ್ಷದಿಂದ. ಆ ತರದ್ದು ಒಂದು 1,000 ಕೋಟಿ ಇದೆ ಈಗ ಕಾರ್ಪೊರೇಷನ್ಗೆ ಬರಬೇಕು, 1,000 ಕೋಟಿ ಇದೆ. ಅವ್ರ ಮೇಲೆ ಹೋಗಲ್ಲ ಅವ್ರು ಹೋಗಲ್ಲ ನೋಡಿ. ಬಡವ್ರ ಮೇಲೆ ಪ್ರಹಾರ. ಇಲ್ಲೊಂದು ನೋಡಿ ಹೇಳ್ತೀನಿ, ಒಂದು ತೆರಿಗೆ ಪಾವತಿಗೆ ಹೇಳಿದ್ದಾರೆ. HBR ಲೇಔಟ್ ನಿಮ್ದ, HBR ಲೇಔಟ್ ಬಡಾವಣೆ ಸಂಖ್ಯೆ 1701, ಮನೆ ನಿವಾಸಿ ಬಾಕಿ 2 ವರ್ಷದಿಂದ ತೆರಿಗೆಯನ್ನ ಕಟ್ಟಿರಲ್ಲ, ನೋಟಿಸ್ ಅವ್ರಿಗೆ. 26 ಫೆಬ್ರವರಿ 3ನೇ ತಾರೀಕು ಅವರಿಗೆ ನೋಂದಾಯಿತ ಮೊಬೈಲ್ಗೆ BBMP ಮೆಸೇಜ್ ರವಾನೆ. BBMP ನಮ್ಮ ಅಧಿಕಾರಿಗಳು ಮೆಸೇಜ್ ಹಾಕ್ತಾರೆ, ನೀನು 2 ವರ್ಷದಿಂದ ಕಟ್ಟಿಲ್ಲ, ನೀನು ಟ್ಯಾಕ್ಸ್ ಕಟ್ಟಿಲ್ಲ, ಅದಕ್ಕೆ ನಿನ್ನ ಮನೆ ಹರಾಜ್ ಅಂತಾರೆ. ಹರಾಜ್ 2 ವರ್ಷ. ನೀವು ಹಂಗಂತೀರಾ, ಅವರು ಮತ್ತೆ ನಮ್ಮ ರಾಯರೆಡ್ಡಿ ಅಂತಾರೆ 2 ವರ್ಷ ಕಟ್ಟಿಲ್ಲ ಅಂತ ಸುಮ್ಮನೆ ಬಿಟ್ಬಿಡ್ಬೇಕಾ ಅಂತೀರಾ ಅನ್ಗಂಡೆ ಅಂತ ಬಿಟ್ಬಿಡ್ಬೇಕಾ? ಸ್ಟ್ರಿಕ್ಟ್, ಒಂದ್ ದಿನಾನು ಬಿಡಲ್ಲ ಅಂತ ಅವ್ರ ಲೆಕ್ಕ. ಇದೇನಾಗಿದೆ ಅಂದ್ರೆ, ಈ ಖಾತಾ ಏನಾಗಿದೆ ಅವನಿಗೆ, ಇವ್ರ ತಂದೆ ಅವನಿಗೆ 3 ವರ್ಷದಿಂದ ಮಗನಿಗೆ ರಿಜಿಸ್ಟರ್ ಮಾಡಿಕೊಟ್ಬಿಟ್ಟಿದ್ದಾರೆ. ಮಗನಿಗೆ 3 ವರ್ಷದಿಂದ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾರೆ. ರಿಜಿಸ್ಟರ್ ಆದ್ಮೇಲೆ ಅವನ ಹೆಸರು ಖಾತಾನೂ ಆಗಿದೆ. ಆ ಖಾತಾ ಇದು ಎಕ್ಸ್ಟ್ರಾಕ್ಟಿವ್ ಇದೆ ನನ್ನ ಹತ್ರ ನೋಡಿ, ಇಲ್ಲೇ ಖಾತಾ ಇದೆ ಅವನ ಹೆಸರಲ್ಲಿ. ಯಾರು ಮಗನ ಹೆಸರು ಮಾಡಿಕೊಟ್ಟಿದ್ರೋ ಅವನ ಹೆಸರಲ್ಲಿ ಖಾತಾ ಇದೆ. ಅವನು ಎಲ್ಲ ಇದುವರೆಗೂ ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಬಿಟ್ಟಿದ್ದ, ಅವನು 1 ವರ್ಷನೂ ಮಿಸ್ ಆಗಿಲ್ಲ. ಆದ್ರೆ ಅವನಿಗೆ ಅವ್ರ ಅಪ್ಪನಿಗೆ ಹೋಗೈತೆ ಮೆಸೇಜು, ನಿನ್ನ ಮನೆ ಹರಾಜ್ ಅಂತ. ಅವ್ರಿಗೆ 80 ವರ್ಷ, ಏನ್ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬೇಕು ಅವರು? ಇಷ್ಟು ಈ ತರ ಒಂದು ಸಾಫ್ಟ್ವೇರ್ ಕಾಮನ್. ನಾ ಹೇಳ್ತಾ ಇದ್ರೆ ನಾವು ಆ ತರ ಮಾಡ್ಬಿಡ್ತೀರಿ, ನಮ್ಮ ಸಾಫ್ಟ್ವೇರ್ ಹಿಂಗೆ ಹುಡುಕಿ ಹೊಡಿತೀರಿ. ಈಗ ನಡೀತಾ ಇದೆಯಲ್ಲ ಅದ್ಯಾವ್ದೋ ವಾರು, ಇಸ್ರೇಲು ಇರಾನು, ಹುಡುಕಿ ಹೊಡಿತಾರಲ್ಲ, ಹಂಗೆ ನಮ್ಮ ಕಾರ್ಪೊರೇಷನ್ ಹುಡುಕಿ ಹೊಡಿತಾ ಇದ್ದಾರೆ ಅಮಾಯಕರನ್ನ. ಟ್ಯಾಕ್ಸ್ ಕಟ್ಟಿದ್ದಾರೆ, ಅಪ್ ಟು ಡೇಟ್ ಟ್ಯಾಕ್ಸ್. ಆದ್ರೆ ನೋಟಿಸು ನಿನ್ ಮನೆ ಹರಾಜ್ ಅಂತ. ಎಷ್ಟು ಜನಕ್ಕೆ ಕೊಟ್ಟಿದ್ದಾರೆ? ಹಿಂಗೆ ಲೆಕ್ಕ ಇಲ್ಲ, ಅಷ್ಟು ಜನ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಹೇಳಿದೀನಿ, ಇನ್ನೂ ಇದೆ, ಬೇಕು, ಇನ್ನೂ ಹೇಳ್ತೀನಿ ನೋಡಿ, ಇನ್ನೂ ಇದೆ. ಅವರು ಅಷ್ಟೇ, ಇನ್ನೊಬ್ಬರದು ಈ ಟ್ಯಾಕ್ಸ್ ಪೇಡ್ ರೆಸಿಪ್ಟ್ಸ್ ಎಲ್ಲ ಇದೆ ನೋಡಿ. ಅವ್ರು ಅಪ್ ಟು ಡೇಟ್ ಟ್ಯಾಕ್ಸ್ ಕಟ್ಟಿದ್ದಾರೆ. ಈ ತರದ ನನಗೊಂದು 50 ಕೊಡ್ತೀನಿ. ನಾನು 50 ಮೋರ್ ದೆನ್ 50 ಇದೆ ನನ್ನ ಹತ್ರ. ನಾನು ನಿಮ್ಮ ಹತ್ರ ಇದು ಮಾತಾಡಿ ನೀವು ಸವಾಲ್ ಹಾಕಿದ್ಮೇಲೆ ನನ್ನ ಆಫೀಸ್ಗೆ ಎಲ್ಲ ಏನು ರಾಶಿ ಬಂದ್ ಬಿದ್ದಿದೆ. ನಮ್ಮ ಸತೀಶ್ ಹತ್ರನೂ ಇದೆ ರಾಶಿ. ಅಂದ್ರೆ ನಾನು ಹೇಳೋಂಥದ್ದು ಉಸೂಲಿ ಹೆಂಗ್ ಮಾಡ್ತಾ ಇದ್ದಾರೆ ಅಂತ. ಈ ಖಾತಾ ಹೆಸರಲ್ಲಿ ಒಂದು ಮಾಫಿಯಾ ಗ್ಯಾಂಗ್ ರೆಡಿ ಆಗಿದೆ ಬೆಂಗಳೂರಲ್ಲಿ. ನಿಮ್ದು ಅವ್ರದ್ದು ಖಾತಾ ಆಗಿರ್ತದೆ, ಒರಿಜಿನಲ್ ಖಾತಾ ಇರುತ್ತೆ. ಇವ್ರೇನ್ ಮಾಡ್ತಾರೆ, ಅವ್ರ ಲೆಡ್ಜರ್ ಅಲ್ಲಿ ಒಂದು ರೌಂಡ್ ಮಾಡ್ಕೊಂಡ್ಬಿಡ್ತಾರೆ. ಅದಕ್ಕೆ ಅವರೇ ರೌಂಡ್ ಮಾಡ್ಕೊಂಡು ಅಲ್ಲಿ ಪಕ್ಕದಲ್ಲಿ B ಅಂತ ಬರ್ಕೊಂಡಿರ್ತಾರೆ ಅಷ್ಟೇ.
ಒರಿಜಿನಲ್ ರೆಕಾರ್ಡ್ ಅಲ್ಲಿ ಕರೆಕ್ಟ್ ಆಗಿರ್ತೈತೆ ಎ ಖಾತಾ, ಇವ್ರ ರೆಕಾರ್ಡ್ ಅಲ್ಲಿ ಬಿ ಇರ್ತೈತೆ. ತೋರಿಸ್ತಾರೆ, ನೋಡಪ್ಪ ನಿಂದು ಕ್ಯಾನ್ಸಲ್ ಆಗ್ಬಿಟ್ಟೈತೆ, ಎ ಇದ್ದಿದ್ದು ಬಿ ಆಗೋಗ್ಬಿಟ್ಟೈತೆ. ಸರ್ ಅದು ಹೆಂಗ್ ಸರ್ ಆಗೋಗ್ಬಿಟ್ಟೈತೆ, ನಾನೇನ್ ಮಾಡ್ಲಿ, ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಬಂದ್ಬಿಟ್ಟಿದೆ. ಇದು ಲಕ್ಷಾಂತರ ಕೇಸ್ ಉಸಿಲಿ, ಲಕ್ಷಾಂತರ ಕೇಸ್ ಉಸಿಲಿ. ಈ ತರ ಒಂದ್ ರೀತಿ ಮೆಸೇಜ್ ಹಾಕೋದು, ನಿನ್ ಮನೆ ಹರಾಜ್ ಅನ್ನೋದು ಏನ್ ಸರ್, ಟ್ಯಾಕ್ಸ್ಗೆ ಅದು ಟ್ಯಾಕ್ಸ್ ಕಟ್ಟಿರೋರು ನಾನು ಹೇಳ್ತಾ ಇರೋದು, ಕಟ್ಟದೇ ಇರೋರು ಪರವಾಗಿಲ್ಲ, ಕಟ್ಟಿರೋರ್ಗು ಮನೆ ಹರಾಜ್ ಆಗ್ತಿರಲ್ಲ ನೀವು. ಈ ಸರ್ಕಾರಕ್ಕೆ ನಾವೇನು ಹೇಳ್ಬೇಕು ಹೇಳಿ ಸರ್ ಅಧ್ಯಕ್ಷ? ಈ ಸರ್ಕಾರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವತ್ತೇನೋ ಒಂದು ಸ್ಪೀಡಲ್ಲಿ ಅವ್ರದ್ದು ಒಂಥರ ಏನು ಸ್ಪೀಡು, ಒಂದೇ ಭಾರತ್ ರೈಲು ಹೋಗ್ತೈತಲ್ಲ ಹಂಗೆ ಸ್ಪೀಡ್ ಜಾಸ್ತಿ, ಸ್ಪೀಡ್ ಲೈಟ್ನಿಂಗ್ ತರ ಹೊಡೆದ್ಬಿಟ್ರು. ಈಗ ಏನ್ ಹೇಳ್ತೀರಾ ಇದಕ್ಕೆ? ಈ ಲಂಚಕ್ಕೆ ಏನ್ ಹೇಳ್ತೀರಾ? ಸಾಕ್ಷಿ ಕೊಟ್ಟಿದ್ದೀನಿ, ದಾಖಲೆ ಕೊಟ್ಟಿದ್ದೀನಿ, ಫೋನ್ ಪೇ ಕೊಟ್ಟಿದ್ದೀನಿ, ಇನ್ಯಾವ ಪೇ ಕೊಡ್ಬೇಕು ಹೇಳಿ? ರಾಜಧಾರಿ ಟಿವಿ, ಅಡೆತಡೆ ಇಲ್ಲದ ಪ್ರಜಾದಾರಿ.